ಫ್ರೆಂಡ್ಸ್, ಗೀತಾಸ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ವಾಯ್ಸ್ ಹಾಕಿದ್ದು ಫುಲ್ ಡಿಸ್ಟರ್ಬೆನ್ಸ್ ತುಂಬ ಇತ್ತು, ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಇದು ನನ್ನ ಆಫೀಸು. ನಾನು ಮೊನ್ನೆ ಏನು ಅನ್ಬಾಕ್ಸ್ ಮಾಡಿದ್ನಲ್ಲ, ಅದರಲ್ಲಿ ಮಿಸ್ಸಿಂಗ್ ಇತ್ತಲ್ಲ ಐಟಮ್ಸು, ಅದನ್ನು ರಿಟರ್ನ್ ಕಳಿಸಿದೆ. ಇವಾಗ ಹೊಸದು ಬಾಕ್ಸ್ ಬಂದಿದೆ. ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಅದರಲ್ಲಿ ಏನು ಮಿಸ್ ಆಗಿತ್ತು ಅಂತ ಇದರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ. ಓಕೆನಾ? ಜಸ್ಟ್ ಇವಾಗಿನ ಬಂತು ಬಾಕ್ಸು, ಹಂಗೆ ಓಪನ್ ಮಾಡಿದೆ ಅವ್ರ ಎದುರುಗಡೆನೆ, ನೋಡೋಣ ಮತ್ತೆ ಐತನೋ ಇಲ್ಲೋ ಅಂತ. ಇಲ್ಲ ಅಂತ ಅಂದರೆ ಮತ್ತೆ ರಿಟರ್ನ್ ಕಳಿಸ್ಬೇಕಲ್ಲ, ಅದಕ್ಕೆ ಬಾಕ್ಸ್ ಓಪನ್ ಮಾಡಿಟ್ಟಿದ್ದೀನಿ. ನೋಡಿ, ಆಲ್ರೆಡಿ ಓಪನ್ ಇದೆ ಬಾಕ್ಸು. ಒಳಗಡೆ ನನಗೀಗ ಅದೇ ಸೇಮ್ ಬಾಕ್ಸ್ ಥರನೇ ಕಾಣಿಸ್ತಾ ಇದೆ. ಹೋದ ಸಲ ಓಪನ್ ಮಾಡಿದ್ನಲ್ಲ ಹಾಗೆ ಇದೆ. ಅದು ಮಿಸ್ ಆಗಿರೋ ಐಟಮ್ಸ್ ಇದೆನೋ ಇಲ್ವೋ ಅಂತ ಡೌಟ್ ಆಗ್ತಾಯಿದೆ ಬಾಕ್ಸ್ ನೋಡಿದ ಕೂಡಲೇ. ಬಟ್ ಐಟಮ್ ಇತ್ತು. ಒಂದೇ ಕೈಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ಲೋ ಆಗ್ತಾ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಸ್, ನೋಡಿ ಇಲ್ಲಿ ಸೇಮ್ ಗ್ಲಾಸ್ ಐಟಮ್ಸು ಸೇಮ್ ಇದ್ದಾವೆ. ಸೊ ನನಗೆ ಮಿಸ್ ಆಗಿದ್ದ ಐಟಮು ತೋರಿಸ್ತೀನಿ ನೋಡಿ. ಸೇಮ್ ಅವೇ ಸೇಮ್ ಬಂದಿದ್ದಾವೆ. ಇದೆ ನೋಡಿ ಐಟಮ್. ಅದು ಗ್ಲಾಸಿಗೆ ಮುಚ್ಚೋದೇನು ಕೊಟ್ಟಿರಲಿಲ್ಲ ಅಂತ ಅನ್ನಲ್ಲ, ಅದು ಬಂದಿರಲಿಲ್ಲ. ಬಟ್ ಇವತ್ತು ಈ ಆರ್ಡರಲ್ಲಿ ಬಂದಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ತರಿಸ್ಬಿಟ್ಟೆ. ಇವಾಗ ಒಂಥರ ಅನ್ನಿಸ್ತಾ ಇದೆ. ಅದು ಗ್ಲಾಸ್ ಅದು ಬಾಟ್ಲು ಎಷ್ಟು ಒಜ್ಜಿ ಐತೆ ಅಂತಂದರೆ, ಯಪ್ಪ, ಆಯಿಲ್ ಅಕಸ್ಮಾತ್ ಆಯಿಲ್ ಏನಾದರೂ ಮೆತ್ಕೊಂಡ್ಬಿಡ್ತು ಅಂತಂದರೆ, ಕೈ ಜಾರಿ ಕೆಳಗೆ ಬಿತ್ತು ಅಂದರೆ ನಿಜ ಫುಲ್ ಇದಾಗ್ಬಿಡ್ತೈತೆ. ನಾನು ಇವಾಗ ಒಂಥರ ಅನ್ಸೋಕೊಂಬಿಡೈತಿ. ಪ್ಲಾಸ್ಟಿಕ್ಕಿಂದ ತರಿಸಿದ್ರು ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೂ ಒಂಥರ ಅನ್ನಿಸ್ತೈತೆ. ಇದು ಗ್ಲಾಸಿಂದಂತ ಖುಷಿ ಪಟ್ಟೆ, ಬಟ್ ಇದು ಗ್ಲಾಸ್ ನೋಡಿದರೆ ಸ್ವಲ್ಪ ಭಯ ಆಗ್ತಾಯಿದೆ. ಓಪನು ಅದೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಅದೇ ನೋಡ್ಬೇಕು, ನಾನು ಹೆಂಗೆ ಇಟ್ಕೋತೀನೋ ಅದ್ರ ಮೇಲೆ ಡಿಪೆಂಡು. ಇದು ನೋಡಿ, ಸೇಮ್ ಟು ಸೇಮು ಫ್ಯಾಮಿಲಿ ಇದ್ದಂಗೆ ಇದೆ. ಗಂಡ, ಹೆಂಡ್ತಿ, ಮಕ್ಕಳು, 2 ಗಂಡು 2 ಹೆಣ್ಣು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಇದು ಓಕೆ ಪ್ರಾಡಕ್ಟ್, ಅದೇ ಹೇಳಿದ್ನಲ್ಲ, ಸೇಮ್ ಅದೇ ಥರನೇ ಪ್ರಾಡಕ್ಟ್ ಇದೆ. ಮೊನ್ನೆ ಅದು ಸೇಮು ಕಸ್ಪೊರ್ಕೆ ನೆಲ ಹಿಂಗೆ ಕ್ಲೀನ್ ಮಾಡೋದಿರುತ್ತಲ್ಲ, ಬಟ್ಟೆದು ಸೇಮ್ ಅದೇ ಥರನೇ ಇದೆ. ಒಂದು ಫ್ಯಾಮಿಲಿಗೆ ಅದು ಒಂದು ಗಿಫ್ಟು ಆ ಥರ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ, ತಗೋಬೋದು. ಇನ್ನೊಂದು ಆರ್ಡರ್ ಮಾಡಿದ್ದೆ, ಅದು ಏನು ಅಂತ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದು ವೆಜಿಟೇಬಲ್ಸ್, ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ ಹಾಕಿಡೋಕ್ಕೆ ಸ್ಟೋರೇಜು ಕಂಟೈನರ್. ಇದು 8 ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ಬೇಸ್ ನೋಡೋಣ ಹೆಂಗಿದೆ ಅಂತ. ಕ್ಯಾಪೆಲ್ಲ ಪರವಾಗಿಲ್ಲ, ಸ್ವಲ್ಪ ನಾನು ಕೊಟ್ಟಿರೋ ರೇಂಜಿಗೆ, ಅಮೌಂಟಿಗೆ ಕರೆಕ್ಟ್ ಇದೆ ಅನಿಸುತ್ತೆ. ಚೆನ್ನಾಗಿದೆ. ಅಂದರೆ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು, ನೋಡೋಕ್ಕೆ ಎಷ್ಟು ದೊಡ್ಡದು ಕಾಣಿಸುತ್ತೆ ಆರ್ಡ್ರ್ ಮಾಡಬೇಕಾದ್ರೆ. ಬಟ್ ಆರ್ಡ್ರ್ ಮಾಡಿದ್ಮೇಲೆ ಗೊತ್ತಾಗೋದು ಅದು ಎಷ್ಟು ಚಿಕ್ಕದಿದೆ ಅಂತ. ಏನಿಲ್ಲ, ಒಂದು 1/4 kg ಹಾಕಿಡ್ಬೋದು ಅಷ್ಟೇ,
ಸ್ಟೋರೇಜ್ ಫ್ರಿಜ್ಜಲ್ಲಿ ಮೆಣಸಿನ್ಕಾಯಿ, ಬೆಂಡೆಕಾಯಿ, ಕ್ಯಾರೆಟು, ಬೀನ್ಸು ಈ ಥರ ನಾವೇನು ಕವರಲ್ಲಿ ಹಾಕಿರ್ತೀವೋ ಅದ್ರ ಬದಲು ನಾವು ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮೆಸ್ ಥರ ಕಾಣಿಸಲ್ಲ. ಚೆನ್ನಾಗಿದೆ ಕಂಟೈನರ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊಂದು ಆರ್ಡ್ರ್ ಮಾಡಿದ್ದೀನಿ. ಯಾರಿಗಾನು ತಗೋಬೇಕು ಅಂತ ಅನಿಸಿದ್ರೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಲಿಂಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಲಿಂಕ್ ಹಾಕ್ತೀನಿ. ಬಟ್ ಐಟಮ್ಸು ಚೆನ್ನಾಗಿದ್ದಾವೆ, ಪರವಾಗಿಲ್ಲ, ತಗೋಬೋದು. ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.